ಮಾವಿನ ಹಣ್ಣ್ ಮಾವಿನ ಹಣ್ಣ್ ತಗೋರಿ ಮಾವಿನ ಹಣ್ಣ್ ಮಾವಿನ ಹಣ್ಣ್ ಬೇಕೇನವ ಮನ್ಗಂಡ್ ಶಿವದ ನೋಡ ಬಾಳ ಅಂದ್ರ ಬಾಳ ಶಿವದಾವ್ ಬಾಳ ದೊಡ್ಡದಾವ್ ಮತ್ ಮಾವಿನ ಹಣ್ಣು ಸಸ್ತಾ ಕೊಡ್ತಾನ ತಗೋ ಏ ಬ್ಯಾಡ ಬಿಡಪ್ಪ ನನಗ ಮಾವಿನ ಹಣ್ಣು ಬ್ಯಾಡ ನನಗ ತಗೋರವ ಮಾವಿನ ಹಣ್ಣು ಹಂಗ ಬ್ಯಾಡ ಅನ್ಬೇಡ ಮನ್ಗಂಡ್ ಶಿವಿ ಮನ್ಗಂಡ್ ರುಚಿ ಮನ್ಗಂಡ್ ದೊಡ್ಡದಾವು ನೋಡಿಲಿ ಒಂದ್ ನಂಬರ್ ಮಾಲ್ ಇದಾವ ತಗೊಂಡ ಒಂದ್ ಹಣ್ಣು ತಿಂದೇನೆ ನೋಡ ಆ ಮಲತ್ ನೋಡ ಹಿಂದಿ ಗಡ್ಸೆ ಬಂದಾಗ ಮೀ ನನ್ನ ಕಡೆ ಮಾವಿನ ಹಣ್ಣು ತಗೋತೀನಿ ತಗೋರವಾ ತಗೋ ಏ ಬ್ಯಾಡ ಬಿಡಪ್ಪ ನಂಗೆ ಮಾವಿನ ಹಣ್ಣ ಹೋಗಿ ನೀ ಇಲ್ಲಿಂದನ ತಗೊಂಡೋಗಿ ನಿನ್ನ ಮಾವಿನ ಹಣ್ಣ ಎಲ್ಲಾರ ಬೇರೆ ಕಡೆ ಹೋಗಿ ಮಾರ್ಕೊರಕ್ ಹೋಗ ನಂಗಂತ್ರ ಬ್ಯಾಡ ನೋಡು ಅಯ್ಯೋ ಬ್ಯಾಡ ನತ್ತೆ ಯವ್ವ ಸಂತ್ಯಾಗ ಇವ ಹಣ್ಣ ನೀ ಏನಾರ ತಗೋಳಕ ಹೋದಿ ಅಂತ ತಿಳ್ಕೊ 300 ರೂಪಾಯಿ ಡಜನ್ 400 300 500 ರೂಪಾಯಿ ಡಜನ್ ಹೇಳ್ತಾರ ಗೊತ್ತೈತಿ ನಾನು ನಿನ್ಗ 100 ರೂಪಾಯಿ ಡಜನ್ ಕೊಡತನ ಹಣ್ಣ ತಗೋ ಎಟ್ ರುಚಿದಾವ ಎಟ್ ಚದದಾವ ನೋಡಾಕ ನೋಡು ನಮ್ಮ ಹೊಲದಾಗಿನೋ ನಮ್ಮ ತೋಟದಾಗಿನೋ ಹಣ್ಣದಾವ ಅದಕ್ಕ ನಾನು ಸಸ್ತಾ ಕೊಡತನ ಅದಕ್ಕಾಗಿ ಹೇಳತನ ತಗೋ ಮಾವಿನ ಹಣ್ಣು ಬ್ಯಾಡ ಅನ್ಬೇಡ ಯಾಕೆ ಬ್ಯಾಡ ತಿಳಿ ಏನಾತು ಇಟ್ಟು ಚಂದ ಹಣ್ಣು ಬ್ಯಾಡ ಅಂತ ಹೇಳಿ ನೀನ ಅವ್ ಹೆಂಗಾರೆ ಎಟ್ಟರ ಡಜನ್ ಇರುವಲ್ಲು ನೀ ಎಟ್ಟರ ಕೊಡವಾಲಿ ಏನಾರ ಮಾಡವಾಲಿ ನಾನು ಹಿಂದೆ ಯಾಕೆ ಗಂಟು ಬಿದ್ದಿ ಹೇಳಿ ತಗೋ 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 ಅಂತೇಳಿ ನಂದದು ನನಗೆ ಸಮಸ್ಯೆ ಇವಂದೊಂದು ಇವಂಗೆ ಹತ್ತೈತಿ ಬ್ಯಾಡ ಅಂತ ಹೇಳತ್ತ ನಿಲ್ಲೋಣ ಹಣ್ಣ ನೋಡೇನೆ ಏನು ಮಾಡ್ಲ ನೀನು ಹಣ್ಣ ತಗೊಂಡು ಹೋಗಿ ಇಲ್ಲಿಂದ ಬುಟ್ಟಿ ಅಯ್ಯವ್ವ ಹಂಗ್ಯಾಕೆ ಮಾಡತ್ತೆ ಯವ್ವ ಈ ನಮ್ಮನೆ ಸಿಟಿಗೆ ಯಾಕೆ ಹೇಳತ್ತೆ ಹೇಳು ಏನಾತ ಹೇಳು ಅಂತದ ಆಗ್ಬಾರ್ದು ಅಂತದ್ ಏನ್ ಸಮಸ್ಯೆ ಐತಿ ಹೇಳು ನಿನಗ ಹಾ ಯಾರ ಮಾವಿನ ನೋಡಿ ತಿನ್ನೋ ಆಸೆ ಆಗ್ತೈತಿ ನೀನ ಜಗತ್ನ್ಯಾಗ ಮೊದಲನೇದಾಕಿರ್ಬೇಕು ಮಾವಿನ ನೋಡ್ಕೊಳ್ಳಿ ಈ ನಮ್ಮನೆ ಈ ಸಿಟ್ಟಿಗೆ ಅದು ನನ್ನ ಬಿಯಾತಿಯಪ್ಪ ಅಂತಂದ್ರ ಹಣ್ಣು ತಗೋದ್ರಕ್ಕೆ ಇರುವಾಲಿ ನೋಡವ ನೋಡವ ಅಂತಂದ್ರ ತಪ್ಪ ಹೇಳು ನಂದದು ನನಗೆ ಸಮಸ್ಯೆ ಐತೆ ಅದೆಲ್ಲ ನಿನಗೆ ಯಾಕೆ ಹೇಳಿ ನಾನು ಹೊಡುದಿಲ್ಲ ನೀನು ಹಣ್ಣು ನಂಗೆ ಬ್ಯಾಡ್ ನೋಡು ಹೋಗ್ತಿಲ್ಲ ಇಲ್ಲಿಂದ ನೀ ಹಣ್ಣು ತಗೊಂಡೀಗ ಸಳ ಅಯ್ಯೋ ದೇವ್ರ ಅಂತದೇನು ಸಮಸ್ಯೆ ಐತೆ ವಾ ಮಾವಿನ ಹಣ್ಣು ನೋಡ್ಕೊಳ್ಳಿ ಸಿಟ್ಟು ಬರೋ ಅಂತದ ಹೇಳ ಒಂದ್ಸತಿ ಇರುವಾತ ನನಗ ಏನಾರ ಉಪಾಯ ಗೊತ್ತಿದ್ರ ನಿನಗೆ ಹೇಳ್ತಣ್ಣ ಒಂದ್ಸತಿ ಹೇಳಿ ನೋಡ ಇವಂಗೇನು ಹೇಳಿ ನಾನು ಈ ಭಾವ ನನ್ನ ಹಟ್ಯಾಗ ನಾ ಮಾವಿನ ಹಣ್ಣು ತಿಂದ್ರೆ ನನಗೆ ಗ್ಯಾಸ್ ಹಿಡ್ಕೊಂಡ ಮಣ್ಗಂಡ ಮೂಸಿ ಬಿಡಾಕ ಚಾಲು ಮಾಡ್ತಾನಂತೇಳಿ ಏನಾರ ಹೇಳೋದು ಇವಂಗ ಈ ಭಾವಾಗ ಏನಿಲ್ಲ ಹೋಗಿ ಇಲ್ಲಿಂದ ಒಂದ್ ಸತಿ ಹೇಳಿ ಏನ್ ಸಮಸ್ಯೆ ಐತಿ ಈ ಚಿಕ್ಕ ನನ್ನ ಕಡೆ ಈ ಎಲ್ಲ ಎಂತೆಂತ ದೊಡ್ಡ ದೊಡ್ಡ ಸಮಸ್ಯೆಗಳ ನಿವಾರಣೆ ಐತಿ ಗೊತ್ತೈತಿ ನಿಮ್ಗ ಹೇಳಿ ಒಂದ್ಸತಿ ಅಂತದ್ ಏನು ಸಮಸ್ಯೆ ಐತಿ ಹಿಂಗ್ ನೋಡಿ ಹಿಂಗ ಚುಟುಕಿ ಹೊಡಿ ಅಷ್ಟ್ರಾಗ ಎಲ್ಲಾ ಸಮಸ್ಯೆ ಎಲ್ಲ ನಿವಾರಣೆ ಮಾಡ್ತಾನ ಅಂತ ಪವರ್ಫುಲ್ ಅದನ್ನ ಮನುಷ್ಯ ಎಂತ ಪವರ್ಫುಲ್ ಮನುಷ್ಯ ಅದಿ ಅಂತ ನನಗೆ ಗೊತ್ತೈತು ತಗೋ ಅಂತೇಳಿ ಹೇಳ್ತಿ ಮಗಳ ಕೈಲೆ ಬಡ್ಸ್ಕೊತೀನಿ ನಾ ಹೌದಲ್ಲ ಅದು ನಿಮ್ಗೆ ಹೆಂಗ್ ಗೊತ್ತ ಹೆಂಗೆ ಗೊತ್ತಂದ್ರ ನಿನ್ನ ಲಕ್ಷಣಗಳು ನೋಡಿ ಗೊತ್ತಾತ ಎಷ್ಟು ಲಪ್ಪಂಗಿರ್ಬೇಕು ನೀ ಅಂತೇಳಿ ಅದೆಲ್ಲ ಇದನ್ನ ಬಿಡ್ರಿ ನಿಮ್ ಸಮಸ್ಯೆ ಏನು ಹೇಳಿ ನೀವು ನಾ ಹೇಳ್ತಾನ ಅದಕ್ಕೆ ಉಪಾಯ ಎಷ್ಟು ಜಿಗದ ಕೇಳತ್ತೆ ಅಂದ್ರೆ ಹೇಳ್ತಾರ ಕೇಳಿದ್ಲೆ ಏನು ಸಮಸ್ಯೆಪ್ಪ ಅಂತಂದ್ರೆ ನನಗೆ ಮಾವಿನ ತಿನ್ನಪ್ಪ ಅಂದ್ರೆ ಗ್ಯಾಸ್ ಹಿಡಿತೈತಿ ಮನಗನ ಗ್ಯಾಸ್ ಹೊರಗೆ ಹಾಕ್ತಾನ ಅದಕ್ಕಾಗಿ ಓಹೋ ಇದ ಸಮಸ್ಯೆ ಹಂಗಾರ ಗ್ಯಾಸ್ ಡಿಫ್ರೆಂಟ್ ಟೈಪ್ ಸೌಂಡ್ ಬರ್ತಿರ್ಬೇಕಲ್ಲ ಆವಾಜ್ ಅಲ್ಲ ಊರ್ ಜೋಗ ನಿನ್ನ ಬಾಯಾಗ ಕೂತ್ ಹೇಳಿ ಒಂದ ಹೋಗ್ತಾ ಇಲ್ಲ ನೀ ಸಮಸ್ಯೆ ಹೇಳ ಅಂತಂದು ಸಮಸ್ಯೆ ಹೇಳಿದ ಬಳಿಕ ಈ ನಮ್ಮನೆ ಮಾತಾಡ್ತಿಲ್ಲೋ ನಿನ್ನ ಬಾಯಾಗ ಹುಚ್ಚಿ ಒಯ್ಲಿ ಒಂದ ಇಲ್ಲವ ಹಂಗೇನ್ ತಪ್ಪು ತಿಳ್ಕೊಬೇಡ ಹಂಗ ನಾ ಏನು ಮಜಾಕ್ ಮಾಡಿ ಆತರ ಏನಿಲ್ಲ ಇಲ್ಲಿ ಹೇಳ್ತಾರೆ ಇಲ್ಲಿ ಕರೆ ಹೇಳ್ತಾನೆ ಕೇಳಿಲ್ಲ ನಾನು ಸಮಸ್ಯೆ ಏನ ಇದು ಈ ಸಮಸ್ಯೆಗೆ ಏನ್ ನಿವಾರಣೆ ಅಂತ ಹೇಳಿ ಏನಿಲ್ಲ ಪುದೀನ ಗೊತ್ತಿಲ್ಲ ನಿನಗ ಪುದೀನ ಎಣ್ಣಿ ಒಂದು ಏನದ ಒಂದು ಡಕ್ಕನ್ ಹತ್ರ ಇರ್ತೈತಿಲ್ಲ ಅದನ್ನ ಯಾವಾಗ ನಿನಗ ಹಿಂಗ ಗ್ಯಾಸ್ ಹಿಡಿಯಾತೈತಿ ಅಂತ ಗೊತ್ತೈತಿಲ್ಲ ಇನ್ನೇನ ನೀ ಮೂಸಿ ಬಿಡ್ತಾನ ಅಂತ ಗೊತ್ತಾಗೈತಿ ಅವಾಗ ಒಂದು ಡಕ್ಕನ್ ಕುಡಿತವಾ ಸಾಕ್ ಪಟಾಪಟ್ ನೋಡ ಹೆಂಗ ನಿನ್ ಗ್ಯಾಸ್ ಎಲ್ಲ ಹೆಂಗ ಮಠ ಮಾಯ ಹೋಗ್ತೈತಿ ನಿನಗೇನೋ ತ್ರಾಸ ಆಗುದಿಲ್ಲ ಈಗೇನ ತಗೋತಿಲ್ಲ ಮಾಯಿನ ಪುದೀನ ಎಣ್ಣಿ ಒಂದು ಡಕ್ಕನ್ ಕುಡಿಬೇಕ ಯಾವಾಗ ಗ್ಯಾಸ್ ಹಿಡಿತೈತಿ ಅಂತ ಅಂದಾಗ ಅಲೋ ಅಷ್ಟೇ ನೋಡು ಏನೋ ತ್ರಾಸಿಲ್ಲ ತಗೋ ಮಾವಿನ ತಗೋ ನೋಡ್ಬೇಕಂದ್ರ ನಿನ್ಗೇನು ಗ್ಯಾಸ್ ಹಿಡಿದಿಲ್ಲ ಈ ಮಾವಿನೆಲ್ಲ ಒಬ್ಬಕ್ಕೆ ಕುತ್ಕೊಂಡು ತಿಂದ್ಬಿಡ್ತೀನಿ ಆತ ತಾಂಗಾರ ನಂಗೆ ಎಟ್ಟ ಒಂದು 3 ಡಜನ್ ತಾ ಸಾಕಟ್ಟ 3 ಡಜನ್ ಮಾವಿನಂತ ಮತ್ತು ರೊಕ್ಕ ಹಿಂದಿ ಗಡ್ಸೆ ಕೊಡ್ತಾನ ಹಿಂದಿ ಗಡ್ಸೆ ಬಂದ್ವೈ ನೀ ರೊಕ್ಕ ಆ ತಗೋವಾ ಹಿಂದಿ ಗಡ್ಸೆ ಬಂದ್ ಹೋಯ್ತಾನ ಇದ ಊರಾಗ ಇರ್ತಾನಲ್ಲ ನಿನಗೆ ಗೊತ್ತಲ್ಲ ಸುದ್ದಿ ಸುಕಾಡಿಲ್ಲ ಆ ತಗೋನ ಹಿಂದಿ ಗಡ್ಸೆ ಬಂದ್ ರೊಕ್ಕ ಹೋಯ್ತಾನ ಮಾವಿನ ತಿಂದು ನೋಡಿ ಏನ್ ಮಸ್ತ್ ಅದ ಮಾವಿನ ಒಳ್ಳೆ ಮಾವಿನ ಹಣ್ಣು ನೋಡ್ದಾಗ ನಂದ ನೆನಪು ಬರ್ಬೇಕು ನಿನಗೆ ಆತ್ ತಗೋ ಮಾವಿನ ಇಟ್ಟು ಹೋಗ ದೇವ್ರ ಎಷ್ಟು ಒಜ್ಜದಾವ ಹಣ್ಣ ನೋಡ್ರ ಚಂದ ಕಾಣತಾವ ಮಾತ್ರ ಹಣ್ಣು ಮನಗಂಡ ದೊಡ್ಡದ ನೋಡ ಏ ಪಾರ್ವತಿ ಗಿರ್ಜಾ ಓ ಪಾರ್ವತಿ ಗಿರ್ಜಾ ಓ ಮೈ ಗಾಡ್ ಇಷ್ಟೊಂದು ಮಾವಿನ ಹಣ್ಣ ಇವು ಯಾವ ಮಾವಿನ ಹಣ್ಣು ಅತ್ತೆ ಇವತ್ರ ಹೆಸರೇನು ಮಾವಿನ ಹಣ್ಣದ ಇವ ಅಪ್ಪುಸ್ ಮಾವಿನ ಹಣ್ಣು ಇವ
ಮತ್ತೆ ಯಾವ ಇನ್ನೊಂದು ಇರ್ತಲ್ಲ ಅತ್ತೆ ಯಾವಂದ್ರ ಮಲ್ಗೋವ ಮಾಯಿನ ಅವನ್ ತಗೋಬೇಕಿಲ್ಲ. ಅವು ಹಿಂಗ ದೊಡ್ಡ ಇರ್ತಾವ, ಉದ್ದಗ ಇರ್ತಾವ, ಮತ್ತು ಅವು ಚಂದ ಇರ್ತಾವ. ಅವು ಬರಾಕಿಲ್ಲ. ಮತ್ತು ಇನ್ನೊಂದು ಅದಕ್ಕೆ ಅವಕ್ಕೆ ಮಲ್ಗೋವ ಅಂತ ಯಾಕೆ ಹೆಸರು ಬಿತ್ತು? ಯಾಮಲ್ ನಾ ಹೇಳ್ತಾನೆ ಕೇಳಿಲ್ಲ. ಮಲ್ಗೋವ ಅಂತ ಯಾಕೆ ಹೆಸರು ಬಿತ್ತಪ್ಪ ಅಂತಂದ್ರೆ ಅವು ಯಾಕೆ ಹೆಸರು ಬಿತ್ತು ಯಾಕಂದ್ರೆ ಆ ಮಾವಿನ ಹಣ್ಣು ನೋಡಿದಿ ದೊಡ್ಡ ದೊಡ್ಡವ, ಉದ್ದಗ ಗುಂಡು ಗುಂಡಗ ಇರ್ತಾವಲ್ಲ, ದಪ್ಪ ದಪ್ಪ ದಪ್ಪ. ಅದಕ್ಕಾಗಿ ಅವಕ್ಕ ಲಗೋವ. ಮತ್ತು ಆ ಮಾವಿನ ಹಣ್ಣು ತಿಂದ್ರೆ ಮಲ್ಕೋತಿರಂತ ಒಟ್ಟು. ಅದಕ್ಕಾಗಿ ಅದ್ರ ಹೆಸರ ಮಲ್ಗೋವ ಅಂಥೇಳಿ ಹೆಸರು ಬಿತ್ತಾತರದ ಗೊತ್ತೈತಿ. ಅದು ಗುಂಡು ಗುಂಡು ದಪ್ಪಗ ನಮ್ಮ ಅತ್ತಿಗೆ ಹತ್ತಿನೇ ಇರ್ತಿದ್ದವು ಹಣ್ಣುಗಳು. ಅದಕ್ಕೆ ನೋಡಿದಿಲ್ಲ ನಮ್ಮ ಅತ್ತಿ ಹೆಂಗೆ ಕಾಣ್ತಾ ಆಯ್ಕನ ಗುಂಡು ಗುಂಡುಗ. ಅದಕ್ಕಾಗಿ ಅದ್ರ ಹೆಸರು ಬೆತ್ತ ಗೊತ್ತಾತು. ಏನಲ್ಲೇ ಪುಸ್ ಪುಸ್ ಅಂತಕಿ ಹೇಳತ್ತೆ. ನೀ ಹೇಳೋದು ಮುಗಿತಪ್ಪ ಅಂತಂದ್ರೆ ಹೋಗ ಅಲ್ಲಿ ಒಳಗಡೆ ಆ ಪುದೀನ ಎಣ್ಣೆ ಇಟ್ಟಿದ್ದಲ್ಲ, ಅದು ನಿಮ್ಮ ಮಾವ ಎತ್ತರದ ಸಲಕ್ಕೆ ತೊಗೊಂಡು ಬಂದಿದ್ದ, ತೊಗೊಂಬರೋಗೋದನ. ನಾ ಪುದೀನ ಎಣ್ಣೆ ತರ್ತಾನು, ನೀ ಮಾವಿನ ಹಣ್ಣು ತಿನ್ನಕ್ಕೆ ಈಗ ಮತ್ತೆ ತಿಂದ್ರೆ ಗ್ಯಾಸ್ ಇಡ್ತೈತೆ ಅಂತ ಗೊತ್ತಲ್ಲ ನಿನಗೆ. ನಾ ಎಲ್ಲ ವ್ಯವಸ್ಥೆ ಮಾಡ್ಕೊಂಡನ, ಅದಕ್ಕೆ ಹೇಳತ್ತಾನು ಹೋಗು ಮೊದಲು ಹೋಗಿ ಪುದೀನ ಎಣ್ಣೆ ತೊಗೊಂಬರೋ ಹೋಗನಿ. ಆ ಪುದೀನ ಎಣ್ಣೆ ಒಂದು ಹತ್ರದ ಡಕ್ಕನ್ ಹತ್ಲೆ ಮ್ಯಾಂಗಡಿದ ಒಂದು ಡಕ್ಕನ್ ಕುಡಿಬೇಕಂತ. ಆಮೇಲೆ ತಂದ್ರೆ ಗ್ಯಾಸ್ ಅದು ಹಿಡ್ದಿಲ್ಲ ಅಂತ. ಅದಕ್ಕೆ ಒಂದು ಮಾವಿನ ಹಣ್ಣು ತಿತ್ತಾನೋ, ಒಂದು ಡಕ್ಕನ್ ಪುದೀನ ಎಣ್ಣೆ ಕುಡಿತಾನೋ. ಅವಾಗ ಹೆಂಗೆ ಗ್ಯಾಸ್ ಇಡ್ತೈತಿ? ನಾನು ಖುಷ್, ಮಾವಿನ ಹಣ್ಣು ಖುಷ್. ಹೊಟ್ಟೆ ಹಸನಿತ್ತಪ್ಪ ಅಂತಂದ್ರೆ ಯಾರಿಗೂ ಬರ್ದಲ್ಲ ಗೊತ್ತಾತು. ಹಂಗೆ ಮಾಡ್ತಾರೆ ಈಗ ನಾ ಅಂಥೇಳಿ ಮಾವಿನ ಹಣ್ಣು ಇವತ್ತು ಇಟ್ಟು ಮಾವಿನ ಹಣ್ಣು ತೊಗೊಂಡು ಬಂದನ್ನ. ಆಕಿನ ಮಾವಿನ ಹಣ್ಣು ತಿನ್ನೋದನ್ನ ಆಕಿನ ಇವತ್ತು ಮಾತ್ರನ. ಯಾಕೆ ಖರೆ ಅದು ಪುದೀನ ಎಣ್ಣೆ ತಿಂದ್ರೆ ಹೊಟ್ಟೆ ಜಾಡ್ಸೋದಿಲ್ಲ, ಮತ್ತು ಲೂಸ್ ಮೋಷನ್ ಆಗ್ತೈತಿ ಆಮೇಲೆ ನೋಡು. ಅದಕ್ಕೆ ನಾ ಏನು ಮಾಡಲಿ ಹೇಳು? ನಾ ಪುದೀನ ಎಣ್ಣೆ ಕುಡಿತೀನಿ ಆತನು. ಅತ್ತಿ ನೀ ಪುದೀನ ಎಣ್ಣೆ ಕುಡಿತೀನಿ ನಾತಿ ಹೊಟ್ಟೆ ಹೆಚ್ಚು ತ್ರಾಸ ಆಗ್ತೈತಿ ನೋಡು. ಮತ್ತು ಹೆಚ್ಚು ಅದಕ್ಕೆ ಹೊಟ್ಟೆ ಜಾಡಿಸ್ತೈತಿ, ಲೂಸ್ ಮೋಷನ್ ಸ್ಟಾರ್ಟ್ ಆಗ್ತೈತಿ ನೋಡಿ ನಿನಗೆ. ಓಹೋ ಬಂದುಬಿಟ್ರು ಡಾಕ್ಟರ್ ಒಮ್ಮೆ ಇಂಗ್ಲೀಷ್ ಮೇಡಮ್ ಆಗ್ತಾಳು, ಒಮ್ಮೆ ಡಾಕ್ಟರ್ ಆಗ್ತಾಳೆ. ಈಕಿಗೆ ಎಲ್ಲ ಗೊತ್ತೈತಿ ನೋಡ. ನೀ ಹೆಚ್ಚು ನನ್ನ ಮುಂದೆ ಡಾಕ್ಟರ್ಗೆ ಇರಿ ತೋರಿಸ್ಬೇಡ. ಹೋಗಿ ಮೊದಲ ಹೋಗಿ ಪುದೀನ ಎಣ್ಣೆ ತೊಗೊಂಬರೋಗ, ತೊಗೊಂಬರೋಗ. ಭಯಾಗ ಒಂದು ನೀರು ಬರತ್ತ, ಹೋಗಿ ಪಟ್ನ ಹಣ್ಣು ತಿನ್ಬೇಕು ನಾ ಹೋಗ. ನಿನಗೇನು ಎದಕ್ಕೆ ಬೇಕಾಗಿತ್ತು ಬಿಡಾಕ? ಎತ್ಕೋತ ಅಡ್ಡಾಡವ, ನಾವೇನು ಮಾಡಿ ಹೇಳೋದಕ್ಕೆ ಹೇಳಿದ ಮಾತು ಕೇಳಿದ್ರಕ್ಕ. ಪಾರ್ವತಿ ಪಾರ್ವತಿ ಮಾವಿನ ಹಣ್ಣದ ತೊಗೊಂಡ್ಬರೀ, ಅಲ್ಲಿ ಬುಟ್ಟಿ ಆಗಿಟ್ಟಿ ನೋಡ ಮಾವಿನ ಹಣ್ಣು ತೊಗೊಂಡ್ಮೇಲೆ ಒಂದು ದಿವಸ ಅವನ. ಓಹೋ ಮುಸ್ತಪ್ಪ ಕಾಕ ಬಂದಾರು. ಮತ್ತೇನ್ರಿ ಕಾಕಾರ ಆರಾಮ್ದಿರಿ? ಹ್ಞೂನವ ಆರಾಮ್ದ ನೋಡವ, ನೀ ಆರಾಮ್ದಿಲ್ಲೋ? ನಾನು ಆರಾಮ್ದನ್ರಿ. ಏನು ಕೈಯಾಗ ಬುಟ್ಟಿ ಹಿಡ್ಕೊಂಡು ಮಾತಾಡ್ಕೊತ ನಿಂತಿ. ಇರ್ಲ ಅಲ್ಲಿ ಮಾವಿನ ಹಣ್ಣು ತಿನ್ಲಿ. ಗ್ಯಾಸ್ ಹಿಡಿತ ಕಾಣ್ತೈತಿ ನೋಡಿ. ನಮ್ಮ ಅತ್ತಿಗೆ ಹೇಳಿದ ಮಾತು ಕೇಳಿದ್ರು ಒಟ್ಟ. ಅತ್ತಿ ಅತ್ತಿ ನೋಡಿದಿ ಗ್ಯಾಸ್ ಹೊರಗೆ ಬರಾಕತ್ತು. ನನಗೂ ಗೊತ್ತೈತಿ. ನಾ ಬಿಟ್ಟಿದ್ದನಪ್ಪ ಅಂತಂದ್ರೆ ನನಗೆ ಗೊತ್ತಾಗೋದಿಲ್ಲ ಏನು? ಹೇಳು. ಇದನ್ನು ಕುಡ್ದೀನಿ, ಬೂಚ ಅದನ್ನು ಎಣ್ಣೆ ಕುಡ್ದೀನಿ, ಇನ್ನೊಂದು ಬೂಚ್ ಕುಡಿತಾನೆ ಅಲ್ಲಿ, ಆವಾಗ ಕಮ್ಮಿ ಆಗ್ತಿರ್ಬೇಕು. ಹಂಗೆ ನೀ ಒಂದ ಬೂಚ್ ಅಂತೇಳಿ ಪೂರ ಒಂದು ಬಾಟ್ಲೆ ಖಾಲಿ ಮಾಡ್ತಿ. ಇನ್ನು ಎಷ್ಟು ಖಾಲಿ ಮಾಡ್ಬೇಕಂತ ವಿಚಾರ ಮಾಡಿದಿ ಹೇಳು ನೀನು? ಪೂರ ಒಂದು ಬಾಟ್ಲೆ ಕುಡ್ದು ಬಿಟ್ಟು ಅಟ್ಟ ಮಾವಿನ ಹಣ್ಣು ತಿಂದಿಲ್ಲ, ಅಟ್ಟ ಗ್ಯಾಸ್ ಸಲುವಾಗಿ. ನನಗೆ ಗೊತ್ತೈತಿ ಕಪ್ಕೊಂಡ, ನಾನು ತಲೆ ಕೆಡ್ಸಕ್ಕೆ ಹೋಗ್ಬೇಡ ನೀನು. ಅಲ್ಲಿ ನೋಡಲ್ಲಿ ಮುಸ್ತಫಾ ಕೂತಾನು, ಅವ್ನ ಮುಂದಕ್ಕೆ ಏನು ಕಿನೇರ ಅನ್ಕೋತ ಕಪ್ಪುನ್ ತಿನ್ನು ಮುಸ್ತಫಾ. ನೀ ಹಣ್ಣು ತಿನ್ನ. ಬೆಳಿಗ್ಗೆ ಇಲ್ಲೇ ಮಾರಕ್ಕೆ ಬಂದಿರ ನೋಡ್ರ ಹಣ್ಣು ಚಲೋ ಕಾಣತ್ತಿದ್ದು, ಸಸ್ತಾ ಕೊಡ್ತಾನ ಅಂತ ಅಂತದ್ರಾಗ ಮ್ಯಾಗಿಂದ 100 ರೂಪಾಯಿ ಡಜನ್ ಕೊಡ್ತಾನಂತಂದ. ಹಂಗೆ ಅನ್ನತ್ಲೆ ನಾನು ಆತಪ್ಪ 100 ರೂಪಾಯಿ ಡಜನಪ್ಪ ಆತಂದ್ರೆ ಹಂಗಾರ ಒಂದು 3-4 ಡಜನ್ ಕೊಡು ಅಂತೇಳಿ ತೊಗೊಂಡಿನಿ. ಬೇಕಾದ್ರೆ ನೀನು ಒಂದು ಡಜನ್ ಒಯ್ ನನ್ನ ಕಡೆಯಿಂದ ಅದಾವ. ಹಣ್ಣು ತಿಂದು ನೋಡ, ಹಣ್ಣು ಭಾಳ ಅಂದ್ರೆ ಭಾಳ ರುಚಿದಾವ. ಸಂತ್ಯಾಗನ 100 ರೂಪಾಯಿಗೆ 2 ಡಜನ್ 3 ಡಜನ್ ಕೊಡತ್ತಿರು. ಅವು ಇದಕ್ಕಿಂತ ದೊಡ್ಡ ದೊಡ್ಡ ಮಾವಿನ ಹಣ್ಣು. ಮತ್ತ ಬ್ಯಾಗಳಿಂದ ಹೇಳ್ತೀನಿ ಸಸ್ತಾ ಕೊಟ್ಟಿದ್ದಾನ ಅಂತ ಹೇಳಿ ಸುಳ್ಳು ಹೇಳಿ ನಿನಗ ಮೋಸ ಮಾಡಿದಾವ ಗೊತ್ತೈತಿ. 100 ರೂಪಾಯಿಕ ಸಂತ್ಯಾಗ 2-3 ಡಜನ್ ಕೊಡತ್ತಾರ ಮಾವಿನ ಹಣ್ಣು. ಇಲ್ಲಿ ನಿನಗ 100 ರೂಪಾಯಿಗೆ 1 ಡಜನ್ ಅಂದ್ರೆ ಎಷ್ಟು ಲಾಭ ಮಾಡ್ಕೊಂಡು ಹೇಳೋಂತ ನನಗ ಏನವ್ವ ಚೆ. ನೋಡ್ದಿ ಅತ್ತಿ, ನಾ ಹೇಳತ್ತನ ಬ್ಯಾಡ ಮಾವಿನ ಹಣ್ಣ ಎದಕ್ ತಗೊಂಡಿ ಸುಗದ ತಗೊಂಡಿ ಅಂತ ಹೇಳಿ.
ಅವ ಮೋಸನ ಮಾಡಿರ್ಬೇಕು ಅಂತೇಳಿ ಜಿಗದ್ ನಿನಗ ಕೊಟ್ಟ ಹಂಗ ಉದ್ರಿ ಹೋಗಿದಾನ ಅಂತೇಳಿ. ಇಲ್ಲಾಂದ್ರೆ ಯಾರು ಉದ್ರಿ ಕೊಡ್ತಾರ ಹೇಳು ಹಣ್ಣ? ನೀನೇ ಹೇಳು. ಮ್ಯಾಗಡಿಂದ ತಿನ್ನೋಂಗ ತಿಂದು ಹೊಟ್ಟಿ ಬೇರೆ ಕೆಡಿಸ್ಕೊರದು. ಆವಾಗಿಂದ ಗ್ಯಾಸ್ ಹೊರಗೆ ಹಂಗ ಟರ್ ಟರ್ ಬಂದೇ ಬಿಡತ್ತಾವ. ಮತ್ತೆ ಅದು ಎಂಥದ್ದು ಎಣ್ಣೆ ಕುಡಿ ಅಂತ ಅಂದಾನ ಅಂಥೇಳಿ ಪೂರ ಒಂದು ಬಾಟ್ಲಿ ಎಣ್ಣೆ ಕುಡ್ದು ಕುತ್ತಿ. ಏನಾರ ಹೆಚ್ಚು ಕಮ್ಮಿ ಯಾರ ಏನು ಮಾಡ್ತೀನಿ ನೋಡು. ಹೇಳು, ಹೊಟ್ಟೆ ಕೆಡ್ತೈತಿ. ಇರ್ಲಿ ಬಿಡ, ಆಗಿದ್ದಾಗಿ ಹೋತ ತಿಂತಾನಿಲ್ಲ. ಹೆಂಗೈತಿ ನೋಡ್ತಾನಿಲ್ಲ ರುಚಿನ. ಆ ಇಟ್ಟು ವಯಸ್ಸಾತು, ಇಟ್ಟು ವಯಸ್ಸಾದ್ರೂ ಈ ಚಾಲಿ ಮಾತ್ರ ಬಿಟ್ಟು ನೋಡುವ ನೀನ. ಏನ್ ಹೇಳುದು ಹೇಳ? ಅದು ಹೆಂಗ ಇದಾತಿ ಆಮೇಲೆ ಗೊತ್ತಾಗತ್ತ. ತಿನ್. ಅಯ್ಯೋ ಮತ್ತೆ ಬಂತ ಹೂಸ್. ಛೇ, ನಾ ಈಗ ತಿನ್ಲೋ ಮಾವಿನ ಹಣ್ಣು ಬ್ಯಾಡ ಹೇಳವ್ವ ಸುಳ್ಳು ಅತ್ತ. ತಿನ್ನ ಇನ್ನೊಮ್ಮೆ ಹಂಗೆ ಬಿಡ್ದಲ್ ತಗೋ, ಆಗುದಿಲ್ಲ ತಗೋ. ಅದು ಹೆಂಗೆ ಬಂತು ಆಮೇಲೆ ಹಂಟ್ಯಂದ ನೀನು ಏನು ಮಾಡ್ತಿ? ಈಗ ಬರ್ದಲ್ಲ ತಿನ್. ನಮ್ಮ ಅತ್ತಿ ಒಬ್ಬಾಕಿ ವಿಚಿತ್ರನ ಅದಾಳ. ಪೂರ ಒಂದು ಬಾಟ್ಲಿ ಕುಡ್ರ ಪುದೀನ ಎಣ್ಣೆ. ಕರೆ ಏನು ವ್ಯತ್ಯಾಸ ಆತ? ಏನೂ ವ್ಯತ್ಯಾಸ ಆಗಲಿಲ್ಲ. ಮ್ಯಾಗಡದ ಹೆಚ್ಚು ಹೊಲಸು ವಾಸ ಗಬ್ಬು ಹಿಡಿಸಿಬಿಟ್ಟಿದ್ದಾಳೆ. ಒಟ್ಟ ಪುರ್ರ ಅಂತ ಬಿಟ್ಕೋತ. ಅಯ್ಯೋ ದೇವ್ರ, ಪುಸ್ ಅಂತೇಳಿ ಹಗರ್ಕಾಯಿ ಬಿಟ್ಟಿನಿ. ಅಂಥದ್ರಾಗ ಹಿಂಗೆ ಗುರ್ತು ಹಿಡ್ದ ನನ್ನ ಹೂಸನ್ ಸೌಂಡ್. ಯಾಕೆ ಅದ್ದಿತ್ತಪ್ಪ? ತಿನ್ ಹಣ್ಣು ತಿನ್ಲ. ತಿನ್. ಬ್ಯಾಡವಾ ಬ್ಯಾಡ, ನಿನ್ನ ಹಣ್ಣು ಬೇಡ, ನಿನ್ನ ಹೂಸು ವಾಸನ ಕುಡಿದು ಬೇಡ. ಆವಾಗಿಂದ ನೋಡತ್ತನು ಈಗ ತಿನ್ಬೇಕು, ನಿತ್ ತಿನ್ಬೇಕು ಅನ್ನೋ ಒಳಗಾಗೆ ಪುರ್ರ ಅಂತಿ, ಮತ್ತೆ ತಿನ್ಬೇಕು ಅನ್ನೋ ಒಳಗಾಗೆ ತಿನ್ನಂತಿ, ಮತ್ತೆ ಪುರ್ರ ಅಂತಿ, ಮತ್ತೆ ಪುಸ್ ಅಂತಿ. ಯಾರಿಗೆ ಬೇಕಾಗೈತಿವ ಈ ನಮ್ಮನೆ ಹೊಲಸು ವಾಸ ಕುಡಿದ? ಸರಿ, ನಾ ಹೋಗ್ತಾನ. ಕಾಕಾಯಿ ಇರೋ ತಗೋ, ಒಂದೆರಡು ಹಣ್ಣು ತಿಂದು ಹೋಗೋ ತಗೋ. ಆ ಮನೆ ಒಳಗೆ ಬಂದಿರ ಕುತ್ಕೊಂಡು ತಿನ್ ಬಾಬಾ. ಬ್ಯಾಡ ಬಿಡಯ್ಯವ, ಯಾ ಹಣ್ಣು ತಿನ್ನೋದ? ನಿಮ್ಮ ಮತ್ತೆ ಹೂಸು ವಾಸ ಕುಡ್ದು ನನ್ನ ಹೊಟ್ಟಿ ತುಂಬಿತ. ನಾ ಇನ್ನೋಟ್ ಇಲ್ಲೇ ನಿಂತೀನಿ ಅಂತ ತಿಳ್ಕೊ. ದೇವ್ರ ನಾನು ಹನಿ ಬರ್ದಾಗ ಸಾವು ಯಾವಾಗ ಬರ್ದಾನೋ ಗೊತ್ತಿಲ್ಲ. ಆದ್ರ ಇನ್ನೋಟ್ ಹೊತ್ತು ಇಲ್ಲಿ ನಿಂತೀನಿ. ನಿಮ್ಮ ಮತ್ತೆ ಹೂಸು ವಾಸ ಕುಡ್ದು ಈಗ ಇಲ್ಲೇ ಸತ್ತು ಹೋಗ್ತಾನ ನಾನು. ಸರಿ ಯವ್ವ, ಯಾ ನಮ್ಮನೆ ಗಬ್ಬು ಹಿಡಿಸ್ಕೊಳ ಯವ್ವ. ಚೇ ಸರಿ, ನಾ ಹೋಗ್ತಾನೆ. ಸರಿ ಯವ್ವ, ಹೊಟ್ಟೆ ಆಗೋಡು ಮುರಾತೈತಿ ನನಗ. ಹೆಂಗ ಆಗತೈತಿ ಯವ್ವ, ಹೊಟ್ಟೆ ಆಗೋಡು ಮುರಾತೈತಿ. ಯವ್ವ, ಹೊಟ್ಟೆ ಹೆಂಗ ಆಗತೈತಿ ಯವ್ವ. ಹೋಗತ್ತಿಲ್ಲ ಲಗುಟ್ನ ಹೋಗ. ಹೇಳಕ್ ಹೋಗ, ಹೆತ್ ಬರೋಗ ಹೋಗ. ಹೇಳಕ್ಕೂ ಆಗತೈತಿ ಯವ್ವ. ಸರಿ ಹದಿಬಿಡು. ಬರೋದೈತಿ ಪಟ್ನ ಹದಿಬಿಡು. ಇಲ್ಲಾಂದ್ರ ಇಲ್ಲೇ ಅದು ಇಲ್ಲೇ ಹೋದ್ಗತ್ತ. ಹದಿಬಿಡು. ಸರಿ ಹೋಗತ್ತಿ ಹೋಗ, ಅಲ್ಲೇ ಹೋಗ. ಹೋಗಿ ಹೆತ್ ಬರೋಗಿ. ಇಲ್ಲೇದು ಮಾಡಿದ್ದಿ ಹೋಗ. ಹೊಲಸ್ತಿ ಗಬ್ಬ ಹಿಡಿದಿ ಮೊದಲ. ಮತ್ತೇನು ಮಾಡ್ಬೇಕಂತ ಮಾಡಿದಿ ಹೋಗ. ಯವ್ವ, ಹೊಟ್ಟೆ ಅಂದ್ ಹೇತ್ ಮುಕ್ಕುಳಿ ಎಲ್ಲ ನೋವಾಗಿ ಹೋತ ಯವ್ವ. ದೇವ್ರ ಎಂಥ ಹಣ್ಣು ಕೊಟ್ಟ ಯವ್ವ ಬಾವ ನನ್ನ ಹಾಟ್ಯ. ಅದು ಎಂಥ ಎಣ್ಣೆ ಕುಡಿ ಅಂತ ಹೇಳಿದ ನನಗೆ. ಆ ಎಣ್ಣೆ ಕುಡ್ದು ಹೆಚ್ಚ ಗ್ಯಾಸ ಅದಂಗಾಗಿ ಹೇಲಾಟ ಹತ್ತಿತ್ತ ಯವ್ವ. ದೇವ್ರ ಬ್ಯಾಡ ಅತ್ತಿ, ಬ್ಯಾಡ ತಿನ್ಬ್ಯಾಡ. ಮಾವಿನ ಹಣ್ಣ ಎಣ್ಣೆ ಕುಡಿಬ್ಯಾಡ. ಅಟ್ಟ ಉಲ್ಟಾ ಏನಾರ ರಿಯಾಕ್ಷನ್ ಅದು ಆತಂದ್ರೆ ಏನು ಮಾಡೋದ ಅಂತೇಳಿ ಹೇಳಾತು. ಹೇಳಿದ ಮಾತು ಕೇಳಬೇಕಲ್ಲ. ಒಟ್ಟ ಮಾವಿನ ಹಣ್ಣು ತಿನ್ನೋದ ಅದೇನದು ಒಂದು ಡಕ್ಕನ್ ಅದನ್ನು ಕುಡಿದ. ಮತ್ತು ಒಂದು ಮಾವಿನ ಹಣ್ಣು ತಿನ್ನೋದ ಡಕ್ಕನ್ ಕುಡಿದ. ಹಗರು ಕುಡ್ದು ಅದನ್ನು ಒಂದು ಬಾಟ್ಲೆ ಎಲ್ಲ ಖಾಲಿ ಮಾಡಿದ ಒಂದು ದಿನಾನೂ ಆಗಿಲ್ಲ. 1-2 ಗಂಟೆ ನಾನು ತಿಳ್ಕೊ. ಮತ್ತೀಗ ಹೊಟ್ಟಿ ನೋವಾಗಿ ಹೇಳಾಟ ಹತ್ತಿದಂಗೆ ಮಾಡ್ತೈತಿ ಹೇಳು. ನಮ್ಮ ಮಾತು ಕೇಳೋದಿಲ್ಲ. ಮನ್ಯಾಗಿನ ಮಾತಂದ್ರೆ ಒಟ್ಟ ಅದು ಸ್ವಸ್ಥರು ಹೇಳಿದ ಮಾತಂದ್ರೆ ಒಟ್ಟೆ ಸೇರಿಕಿಲ್ಲ. ಬ್ಯಾಡ್ದಾರ ಹೇಳ್ಬೇಕು. ಜಿಗದ ಪುಟಕ ನಾವು ಕೆಲಸ ಎಲ್ಲ ಮಾಡ್ತಿ. ಏನು ಹೇಳುದ? ಬಾವ ನನ್ನ ಹಾಟ್ಯ ಏನಾರ ಬಂದ್ರೆ ನನ್ನ ಕೈಯಾಗ ಸಿಗಲಿ. ಅವ್ನು ಹೆಂಗೆ ಮಾಡ್ತಾನಂತ ತಿಳ್ಕೊಂಡಿ ನಾ ನೋಡಂಕೆ. ಮತ್ತೆ ಹೇಳಾಕತ್ತ ಯವ್ವ ಹೊಟ್ಯಾಗ. ಹಂಗಂತೆ ಅತ್ತಿ. ಅವೇನು ಮಾಡಿದಾನೆ ಹೇಳು ಪಾಪ. ಭಾಳ ಪುಣ್ಯವಂತವು. ನಿನಗೆ ಒಳ್ಳೆ ಸಮಸ್ಯೆದ ಪರಿಹಾರ ಹೇಳಿದ. ನಾವು ಅಂತಾರ 1000ದಾಗ ಒಬ್ಬರು ಸಿಗ್ತಾರ ಪುಣ್ಯ ಮಾಡ್ರ. ಪಾಪ ಅಟ್ಟ ಒಳ್ಳೆ ಮನುಷ್ಯ ಹಂಗಂತೆ ಅಂದ್ರೆ. ನೀ ಉರಿಯು ಬೆಂಕಿಯಾಗ ತುಪ್ಪ ಸುರುವಾಕ ಹೋಗಬೇಡ. ನನಗೆ ಗೊತ್ತೈತಿ ನಿನಗೆ ಮನಗಂಡ ಮಜಾ ಬರತ್ತಿರ್ಬೇಕಲ್ಲ ಈಗ. ಅಟ್ಟ ಸಿಗಲಿ ಅವ್ ನನ್ನ ಕೈಯಾಗ ಏನು ಮಾಡ್ತಿ?
ನಾ ಇಟ್ಟು ಮಂದಿಗೆಲ್ಲ ಚಳ್ಳೆ ಹಣ್ಣು ತಿನ್ನಿಸ್ತಾನು ಅವ ನನಗ ಚಳ್ಳೆ ಹಣ್ಣು ತಿನ್ನಿಸಿ ನನ್ನ ಬುಡಕ್ಕ ಬೆಂಕಿ ಅಲ್ಲ ನನ್ನ ಬುಡಕ್ಕ ಯವ್ವ ಏನು ಹೇಳ್ತಿ ಇಡಬಾರ್ದಿಟ್ಟು ಹೋದ ಹೇತ್ ಮುಕ್ಕಳೆಲ್ಲ ನೋವಾಗೈತೆ ಅವ್ವ ಆ ಸರಿ ಹದಿ ಬಿಡ್ರಿ ಹೇತ್ ಬರ್ತಾನೆ ಮತ್ತೆ ಅಯ್ಯೋ ದೇವ್ರ ಪಾಪ ಅತಿ ಪರಿಸ್ಥಿತಿ ನೋಡಕ್ಕೆ ಆಗೋತಲ್ಲ ಯಾಕೆ ಹಾಂ ಮಾತಾಡ್ಲಿ ಇಂಗ್ಲೀಷ್ ಮೇಡಮ್ ಮಾತಾಡ್ಲಿ ಅದಕ್ಕೆ ನಾವೇನು ಮಾಡೀನಿ ಹೇಳು ಇದ್ರಾಗ ನಮ್ದೇನು ತಪ್ಪೈತಿ ಹೇಳಿದ ಮಾತು ಕೇಳ್ಬೇಕಲ್ಲ ಹಾಂ ಹೇಳಿದ ಮಾತು ಕೇಳಿದ್ರಕ್ಕೆ ಹಿಂಗೆ ಆಗೋದಾ ಹೇಳತ್ತನ ತಿನ್ಬೇಡತ್ತಿ ಮಾವಿನ ಹಣ್ಣ ಒಟ್ಟು ನಿನಗೆ ಆಗಿ ಬರೋದಿಲ್ಲ ಅಂಥೇಳಿ ಇಲ್ಲ ಮಾವಿನ ಹಣ್ಣು ತಿನ್ನೋದು ಆ ಎಣ್ಣೆ ಕುಡಿದು ಮಾವಿನ ಹಣ್ಣು ತಿನ್ನೋದು ಆ ಎಣ್ಣೆ ಕುಡಿದು ನೋಡಿ ಹೆಂಗೈತಿ ಅನುಭವಿಸಬೇಕಲ್ಲ ಈಗ ನಾವೇನು ಮಾಡ್ದೈತಿ ಅಯ್ಯೋ ಅಂದ್ರು ಮನುಷ್ಯತ್ವ ಅನ್ನೋದೊಂದು ಇರ್ತೈತಲ್ಲ ಯಾಕ ಏನಾರ ನಾವು ಒಂದಿಟ್ಟು ಸಹಾಯ ಏನಾರ ಮಾಡಬೇಕಲ್ಲ ಅದಕ್ಕೆ ಇನ್ನೇನ ಮನುಷ್ಯತ್ವನ ನಮಗೇನು ಮನುಷ್ಯತ್ವ ಅನ್ನೋದಿಲ್ಲೇನ ನಿನಗೊಬ್ಬಕಿಗೆ ಐತಿ ಇದ್ರಾಗ ನಂದು ಏನೇನು ತಪ್ಪೈತಿ ಅನ್ನತಿ ನನಗೆ ಹೊಳೆ ನನಗೆ ಮನುಷ್ಯತ್ವ ಅನ್ನೋದ ಇಲ್ಲ ನೋಡಿ ನನ್ನ ಒಳಗೆ ಹಂಗೆ ಮಾತಾಡತ್ತಿ ನಿನಗಟ್ಟು ಮನುಷ್ಯತ್ವ ಅನ್ನೋದಿದ್ರೆ ಹೋಗ ಒಟ್ಟಗತ್ತವನಿಗೆ ಹೆಲ್ಸೋಗಿ ಹೋಗ ಯಾರ್ದ್ರಿ ಮನ್ಯಾಗ ಮಾವಿನ ರೊಕ್ಕ ಯಾಕೆ ಬಂದಿನಿ ಮಾವಿನ ರೊಕ್ಕ ಕೊಟ್ರೆ ಚಲೋ ಆಗ್ತೈತ್ಲೆ ಮಾವಿನ ರೊಕ್ಕ ಕೊಡ್ತೀರೇನ ಹ್ಞೂ ಕೊಡ್ತಲ್ಲ ಮಾವಿನ ರೊಕ್ಕ ನೀನ ಅವ ಮಾವಿನ ಹಣ್ಣ ಮಾರಿ ಹೋದವ ನಮ್ಮ ಅತ್ತಿಗೆ ಕರಿತೀನಿಲ್ಲ ನಮ್ಮ ಅತ್ತಿನ ಅತ್ತಿ ಏ ಅತ್ತಿ ಮಾವಿನ ಹಣ್ಣು ರೊಕ್ಕ ಒಯ್ಯಾಕ ಬಂದ ಲಗುಟ್ನ ಬಾ ನೋಡ ನೀ ಎಲ್ಲಿದ್ದಿ ಅಲ್ಲಿಂದ ಪಟ ತೊಳ್ಕೊಂಡು ಎದ್ದ ಬಾ ಓಡಿ ಬಾ ಬಂದೀನಿ ಮಾವಿನ ಹಣ್ಣು ರೊಕ್ಕ ಒಯ್ಯಾಕ ನಿಂದ ಹಾದಿ ಕೈಯತ್ತೀನಿ ನಾನು ಇನ್ನ ಯಾಕೋ ಬಂದಿಲ್ಲ ಅನ್ನತ್ತೀನಿ ಅಟ್ಲೋಗ್ಟ ಬಂದಿ ನೋಡ್ನಿ ಓಹೋ ಅಟ್ಟು ಚಲೋ ಹತ್ತಿದ್ದು ನನ್ನ ಮಾವಿನ ಹಣ್ಣು ನಿನಗ ಹಾ ಚಲೋ ಆತಗೋ ಹಂಗಾರ ನಾಳಿ ಎಟ್ ಒಂದು 6-7 ಡಜನ್ ತಂದು ಕೊಡ್ಲಿ ಹಂಗಾರ ಹಾ ಆತ ನಾಳಿ ಒಂದು 6-7 ಡಜನ್ ತಂದು ಕೊಡ್ತಾನು ಈಗಿದ್ ರೊಕ್ಕ ಕೊಡ್ಲಾ ಚುಕ್ತ ಮಾಡ್ರಿ ಒಂದಿಟ ರೊಕ್ಕ ಪಟ ತೆಗಿದ್ ರೊಕ್ಕ ಹೋಗ್ತಾನ ನಾನು ಹಾ ಈಗ ಸದ್ದು ಕೊಡ್ತಾನಿಲ್ಲ ರೊಕ್ಕ ಏನೇನ್ ಕೊಡ್ತಾನ ಸುಳ್ಳು ಹೇಳಿ ನನ್ನ ತಲೆ ಕೆಡಿಸಿ ಆ ಎಣ್ಣೆ ಕುಡಿ ನಿನಗೆ ಗ್ಯಾಸ್ ಹಿಡಿದಿಲ್ಲ ಅದಾಗೋದಿಲ್ಲ ಇದಾಗೋದಿಲ್ಲ ಅಂಥೇಳಿ ಬಾವ ನನ್ನ ಹಾಟ್ಯ ಊರ್ ಜೋಗ್ಯ ನಿನ್ನ ಬಾಯಾಗ ಹೇಳಿ ಒಂದು ಇದ್ದಿದ್ದು ಎಂಟ ಚಂದ ಇದ್ದೀನಿ ನನಗೆ ಗೊತ್ತಿತ್ತು ಮಾವಿನ ತಿಂದ್ರೆ ನಂದು ಪರಿಸ್ಥಿತಿ ಏನಾಗ್ತೈತೆ ಅಂಥೇಳಿ ಅಟ್ಟೆಲ್ಲ ಗೊತ್ತಿದ್ದ ಇರುವಾತು ಅಂಥೇಳಿ ಎಲ್ಲ ವಿಷಯ ನಿನ್ನ ಮುಂದೆ ಹೇಳ ನಿನ್ನ ಮಾವಿನ ಹಣ್ಣು ಮಾರೋ ಸಲುವಾಗಿ ನನಗೇನು ಕೇಳಿರ ಸುಟ್ಟ ಅದು ಯಾವುದೋ ಎಣ್ಣೆ ಒಂದು ಕುಡಿ ಅಂಥೇಳಿ ಒಂದು ಬಾಟ್ಲಿ ಎಣ್ಣೆ ಕುಡಿನಿ ಎಲ್ಲ ಮಾಡಿ ಉಲ್ಟಾ ಹೆಚ್ಚ ನಂದ ಸಮಸ್ಯೆ ಹೆಚ್ಚಂದ್ರೆ ಹೆಚ್ಚಾಗಿ ಹೂಸಿ ಬಿಟ್ಕೋತ ನಡತಾನ ಮನೆಯೆಲ್ಲ ಹೆತ್ಕೋತ ಹೂಸಿ ಬಿಟ್ಕೋತ ನಡತಾನ ಹೊಲಸಂದ ನಿನ್ನ ಸಲುವಾಗೇನ ಊರ್ ಜೋಗೆ ಸುಳ್ಳು ಹೇಳ್ತಿ ಹೇಳ ಈಗೇನು ಮಾಡುದು ಹೇಳೀಗ ನಿನ್ನ ಭಾವನ ಹಾಯ್ತ ಊರ್ ಜೋಗೆ ನಿನ್ನ ಬಾಯಾಗಿ ಹೇಳಿ ಒಂದ ನಿನ್ನ ಹರಿದು ಹನ್ನೊಂದ ಮಾಡ್ತಾನೆ ಈಗ ನನ್ನ ತಲೆ ಕೆಟ್ಟು ಹೋಗೈತಿ ಈಗ ಒಟ್ಟ ಹೇತ ಹೇಳ ಮಾತಾಡ ಯಾಕೆ ಗಪ್ಪದಿ ಹೇಳ ಸುಳ್ಳು ಹೇಳ್ತಿ ಯಾ ಎಣ್ಣೆ ಕುಡಿ ಅಂತ ಹೇಳಿದ್ಯೋ ಊರ್ ಜೋಗೆ ಒಂದು ಬಾಟ್ಲಿ ಎಲ್ಲ ಎಣ್ಣೆ ಕುಡಿನಿ ಏನೋ ಅದಕ್ಕೆಲ್ಲ ಉಲ್ಟಾ ಹೆಚ್ಚು ಗ್ಯಾಸ್ ಹಿಡ್ದು ಹೆಚ್ಚು ಹೇಳಾಟೈತಿತ್ತ ನನಗೆ ಹೆಚ್ಚು ಹೂಸಿಬಿಟ್ಟು ಬಿಡಾಕೈತೀನಿ ಎಲ್ಲರ ಮುಂದೆಲ್ಲ ನನ್ನ ಮಾನ ಮರ್ಯಾದೆ ತೆಗೆದು ಹೋಗದು ಬಾವ ನನ್ನ ಹಾಯ್ತ್ಯ ಈಗ ಹೆಂಗೆ ಬಿದ್ದ ನೋಡ ಮಾತಾಡ ಯಾಕೆ ಮಾತಾಡೋಲ್ಲ ಮಾತಾಡ ಏ ಅತ್ತಿ ಅವನ ಗಂಟ್ಲ ಮ್ಯಾಗಿಂದ ಕೈ ತೆಗಿಲ್ಲ ಅಂದಾಗ್ರೆ ಮಾತಾಡ್ಯಾನವ ಅವನ ಗಂಟ್ಲ ಮ್ಯಾಗ ಕೈ ಇಟ್ಟು ರಪ ಬಡ್ದ ಬಡಿಯತಿ ಹೆಂಗೆ ಮಾತಾಡ್ಬೇಕವ ಅಯ್ಯೋ ನಾ ಏನ್ ಸುಳ್ಳು ಹೇಳಿಲ್ಲವ ಕರೆನ ಹೇಳ್ದನ್ನ ಆ ಎಣ್ಣೆ ಕುಡ್ರ ಹೊಟ್ಟೆ ಹಸನ ಆಗ್ತೈತಿ ಗ್ಯಾಸ್ ಅದು ಹಿಡಿದಿಲ್ಲ ಅಂತ ಹೇಳಿ ಮ್ಯಾಗಡಿಂದ ಸುಳ್ಳು ಹೇಳಿ ನಮಗೆ ಮಾವಿನ ಹಣ್ಣು ಮಾರಾಟ ಮಾಡಿದಿಲ್ಲೋ ನೀ ನನಗ ಸಂತ್ಯಾಗ 100 ರೂಪಾಯಿಗೆ 3-4 ಡಜನ್ ಕೊಡತಾರಂತ ನೀ 100 ರೂಪಾಯಿಗೆ ಒಂದು ಡಜನ್ ಕೊಟ್ಟು ಮ್ಯಾಗಡಿಂದ ಕ್ಯಾರ ಹಾಕೊಂಡಂಗೆ ಆತನ ನನಗೆ ಗೊತ್ತಿತ್ತು ಮಾವಿನ ಹಣ್ಣು ತಿಂದ್ರೆ ನನ್ನ ಪರಿಸ್ಥಿತಿ ಏನಾಗ್ತೈತಿ ಅಂತೇಳಿ ನನಗೆ ಗೊತ್ತಿದ್ದು ನಾ ಮಾವಿನ ಹಣ್ಣು ತಿನ್ನಿ ನೀ ಹೇಳಿದ್ದೇನೋ ಸಮಸ್ಯೆ ಪರಿಹಾರ ಅಂತೇಳಿ ಆ ಎಣ್ಣೆ ಕೊಡಿನಿ ಉಲ್ಟಾ ಹೆಚ್ಚು ನನ್ನ ಮುಕ್ಕಳಿ ಹೇತ ರಾಡಿಯಾಗಿ ಏನು ಹೇಳಿ ನನ್ನ ಪರಿಸ್ಥಿತಿ ನಿನಗೆ ಬರೋ ಸೀಟಿಗೆ ಇವ ಹೇಳಕತ್ತ ಆತ ಏ ಪಾರ್ವತಿ ನಾ ಹೋಗಿ ಬರ್ತಾನು ಈ ಜೋಗ್ಯಾನು ರೊಕ್ಕಿದ್ದು ಅಲ್ಲಿ ತೆಗೆದಿಟ್ಟು ನೋಡ ತೆರಿಗುಮ್ ತಳಗ ಕೊಡ ಅವ್ನ ರೊಕ್ಕ ಅವ್ನ ಬಾಯಾಗ ಹೇಳಿ ಏನು ಮಾಡ್ತಿ ನಂದ ತಪ್ಪಾಗೈತಿ ಇವನ ಮಾತಿಗೆ ನಂಬಿ ಯವ್ವ ಹೋಗ್ತಾನೆ ಸರಿ ಮೊದಲ ಅಲ್ಲಿ ರೊಕ್ಕದ ಕೊಡುವ ಅಯ್ಯೋ ಎಲ್ಲಿ ಹೋಗತ್ತೀನಿ ನಿಲ್ಲ ಅಯ್ಯಪ್ಪ ರೊಕ್ಕ ಕೊಡ್ತವ ರೊಕ್ಕ ತಗೊಂಡು ಹೋಗಂಕೆ ನಿಮ್ಗೆ ರೊಕ್ಕ ಬೇಡ ನಿಮ್ಮ ಸವಾಸ ಬೇಡ ನನಗೆ ಏನು ಬೇಡ ನಾ ಹೋಗ್ತಾನೆ ಯವ್ವ